ಈ ಒಂದು ಮಸೂದೆಯನ್ನ ವಿರೋಧಿಸುತ್ತೇವೆ. ಇದು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ಎಲ್ಲರ ಮನಸ್ಸಿಗೆ ತೃಪ್ತಿಯಾಗುವ ಮಸೂದೆ ಅಲ್ಲ ಇದು. ದೇಶದಾದ್ಯಂತ ಮುಸ್ಲಿಮರು ವಿರೋಧಿಸ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ಆಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಹೇಳಿದ್ದಾರೆ. ವಕ್ಫ್ ಬಿಲ್ಲನ್ನೇನು ಅವರು ಮಸೂದೆಯನ್ನು ತಂದಿದ್ದಾರೆ, ಅನೇಕ ತಿದ್ದುಪಡಿಗಳಾಗಬೇಕಾಗಿದೆ. ಅದರಲ್ಲಿ ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿಯಾಗುವಂಥ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಅದನ್ನು ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಆ ಮಸೂದೆಯನ್ನು ನಮ್ಮ ಪಕ್ಷದವರು ವಿರೋಧಿಸ್ತಾರೆ. ಈಗಾಗಲೇ ನಮ್ಮ ಅಖಿಲ ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧೇಯಕವನ್ನ ಮಂಡನೆ ಮಾಡುವುದಕ್ಕೆ ಬಿಜೆಪಿ ಬೇಕಾದಂತಹ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದೆ. ಮತ್ತೆ ಸದಸ್ಯರ ಬಲಾಬಲಗಳ ಕೂಡ ಲೆಕ್ಕಾಚಾರ ಆಗಿರುವಂತದ್ದು. ಈ ಒಂದು ಮಂಡನೆ ಇವತ್ತು ವಿಧೇಯಕ ಮಂಡನೆ ಆಗೇ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳಾಗಿದೆ. ಆದರೆ ವಿಪಕ್ಷಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಎಲ್ರಿಗೂ ಎಲ್ಲರ ಮನಸ್ಸಿಗೂ ತೃಪ್ತಿ ಕೊಡುವಂತಹ ವಿಧೇಯಕ ಇದು ಅಲ್ಲ ಅನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ಕುರಿತಂತೆ ಸಾಕಷ್ಟು ವಿರೋಧದ ಮಾತುಗಳು ಕೂಡ ಕೇಳಿಬಂತು. ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ನಡೀತು. ಅದರ ಮಧ್ಯದಲ್ಲೂ ಕೂಡ ಬಿಜೆಪಿ ಈ ವಿಧೇಯಕ ಮಂಡನೆಗೆ ಇವತ್ತು 12 ಗಂಟೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಜೊತೆಗೆ 8 ತಾಸುಗಳ ಕಾಲ ಚರ್ಚೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸಂಸದರ ಒಳಗೊಂಡಂತೆ ಒಂದು ಸಭೆ ನಡೀತಾ ಇದೆ. ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸಬೇಕು ಅನ್ನುವಂತಹ ಕುರಿತಂತೆಯೂ ಕೂಡ ಚರ್ಚೆ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ವಕ್ಫ್ ತಿದ್ದುಪಡಿ ಎಲ್ಲರಿಗೂ ಸರಿಸಮಾನವಾದಂತಹ, ಎಲ್ಲರ ಮನಸ್ಸಿಗೂ ತೃಪ್ತಿ ತರುವಂತಹ ವಿಧೇಯಕ ಅಲ್ಲ. ಎಲ್ಲರ ಒಪ್ಪಿಗೆಯನ್ನ ಪಡಿಬೇಕು, ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು. ಅದಾದ ನಂತರದಲ್ಲಿ ವಿಧೇಯಕವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿಬಂತೆ. ಆದ್ರೂ ಕೂಡ ಬಿಜೆಪಿ ಇದಕ್ಕೆ ಸೊಪ್ಪು ಹಾಕಿಲ್ಲ. ಈ ವಿಧೇಯಕವನ್ನ ಮಂಡನೆ ಮಾಡೇ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಇವತ್ತು ಸದಸ್ಯರ ಬಲಾಬಲದ ಮೇಲೆ ವಿಧೇಯಕವನ್ನ ಮಂಡನೆ ಮಾಡಲಾಗುತ್ತೆ. ಬಿಜೆಪಿಯಲ್ಲಿ ಅಂದ್ರೆ ಲೋಕಸಭೆಯ ಬಲಾಬಲವನ್ನ ಕೂಡ ಗಮನಿಸ್ತಾ ಇದ್ದೀರಿ. 542 ಬಲಾಬಲದಲ್ಲಿ ಆಲ್ಮೋಸ್ಟ್ ಬಿಜೆಪಿಯಲ್ಲಿ ಹೆಚ್ಚು ಸದಸ್ಯರಿರುವಂತಹ ಕಾರಣದಿಂದಾಗಿ